ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗಲೇ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಮಾತಾಡು. ಪಾರ್ಥನ ಈಗಲೇ ಮನೆಗೆ ಕಳ್ಸಕ್ಕೆ ಹೇಳು. ಪಾರ್ಥ ನಿನ್ನ ಮಾತು ಕೇಳ್ತಾನೆ. ಸಾರಿ ಅತ್ತೆ, ದಿಸ್ ಇಸ್ ಔಟ್ ಆಫ್ ಮೈ ಹ್ಯಾಂಡ್. ನಾನೇ ಅಲ್ಲ, ಯಾರು ಹೇಳಿದ್ರು ಅಷ್ಟೆ. ಪ್ರೀತಿಯಲ್ಲಿ ಬಿದ್ದವರು ಯಾರ ಮಾತು ಕೇಳಲ್ಲ. ಯಾಕಂದರೆ ಅವ್ರಿಗೆ ಪ್ರೀತಿನೇ ಎಲ್ಲನೂ ಆಗಿರುತ್ತೆ. ಪ್ರೀತಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ಪ್ರೀತಿಗೋಸ್ಕರ ಅವರು ಪ್ರಾಣನೇ ಬಿಡ್ತಾರೆ. ಆದರೆ ಪ್ರೀತಿನ ಬಿಡಲ್ಲ. ಪ್ರೀತಿ ಅನ್ನೋದೇ ಹಾಗೆ ಅತ್ತೆ, ಎಲ್ಲಿಲ್ಲದ ಹಠಾನ, ಛಲಾನ, ಬಲಾನ, ಧೈರ್ಯನ ತಂದುಕೊಡುತ್ತೆ. ನೋಡ್ತಾ ಇರಿ, ಅಪ್ಪ ಹಾಕಿರೋ ಚಾಲೆಂಜಲ್ಲಿ ಪಾರ್ಥ ಅವರು ಗೆದ್ದೇ ಗೆಲ್ತಾರೆ. ಅವ್ರ ಪ್ರೀತಿನೂ ಗೆಲ್ಲುತ್ತೆ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ನೀವೆಷ್ಟೇ ಫೈಟ್ ಮಾಡಿದ್ರೂ ಅದಷ್ಟಕ್ಕಷ್ಟೇ. ಪ್ರೀತಿ ಅಂತ ಬಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಅಂಕಲ್, ಆ ಹುಡುಗನ ತಾಯಿಗೆ ಹುಷಾರಿಲ್ಲ ಅಂಕಲ್. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಆಪರೇಷನ್ ಮಾಡಲೇಬೇಕಂತೆ. ಅದಕ್ಕೆ ನಿಮ್ಮ ಅಣ್ಣನ ದುಡ್ಡಿಂದ ಸಹಾಯ ಮಾಡ್ತೀಯಾ? ಮಾಡು, ಒಳ್ಳೇದೇ. ನಾನು ಅದಕ್ಕೆ ಅಡ್ಡ ಬರೋದಿಲ್ಲ. ಸಹಾಯ ಯಾರು ಮಾಡಿದ್ರೇನು, ಒಟ್ಟಿನಲ್ಲಿ ಆ ಹೆಣ್ಣುಮಗಳು ಹುಷಾರಾಗಬೇಕಷ್ಟೆ. ಆದರೆ ನೀನು ಸೋತೆ ಅಂತ ಒಪ್ಕೊಂಬಿಡು. ಇಲ್ಲ ಅಂಕಲ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಅಣ್ಣನ ಹತ್ರ ಯಾವ ಹೆಲ್ಪು ಕೇಳಲ್ಲ. ಅವ್ನ ದುಡ್ಡನ್ನ ನಾನು ಯೂಸ್ ಮಾಡಲ್ಲ ಅಂಕಲ್. ಮತ್ತೇನು ಮಾಡ್ತೀಯ? ಆಪ್ರೇಷನ್ ಅಂದರೆ ಸುಲಭ ಅಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ. ₹1 ದುಡಿಮೆ ಇಲ್ಲಿರೋ ನೀನು ಅಷ್ಟೊಂದು ದುಡ್ಡನ್ನ ಹ್ಯಾಕ್ ಹೊಂದಿಸ್ತೀಯ? ಹಾಂ, ಅಡ್ಡದಾರಿ ಹಿಡಿದ್ರೆ ನೀ ಸೋತಾಗೆ. ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಹಾರ್ಷಾಗಿ ಮಾತಾಡ್ತಾ ಇದ್ದೀರಾ? ನನ್ನ ತಲೆಯಲ್ಲಿ ಆ ಥರ ಎಲ್ಲ ಯೋಚನೆ ಇಲ್ಲ ಅಂಕಲ್. ಮತ್ತು ದುಡ್ಡನ್ನು ಹೇಗೆ ಹೊಂದಿಸ್ತೀಯ? ನೋಡು, ಖರ್ಚು ಮಾಡೋದು ಭಾಳ ಸುಲಭ. ಅದನ್ನು ಯಾರು ಬೇಕಾದ್ರೂ ಮಾಡ್ತಾರೆ. ಆದರೆ ದುಡ್ಡನ್ನು ದುಡಿಯೋದಿದೆಯಲ್ಲ, ಅದು ಅಷ್ಟು ಸುಲಭದ ಮಾತಲ್ಲ. ಏನು ಮಾಡ್ತೀಯ ಈಗ? ಅಂಕಲ್, ಯಾಕೆ ಅಂಕಲ್ ಇಷ್ಟೊಂದು ಡಿಸ್ಕರೇಜ್ ಮಾಡ್ತಾ ಇದ್ದೀರಾ? ನಾನೇನು ನಿನ್ನ ಡಿಸ್ಕರೇಜ್ ಮಾಡೋದು? ನಿನ್ನನ್ನು ನೀನು ಎನ್ಕರೇಜ್ ಮಾಡ್ಕೋಬೇಕು. ನಿನ್ನಲ್ಲಿ ಆ ಛಲ ಇರಬೇಕು. ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಹಠ ಇರಬೇಕು. ನಿನಗದಿಲ್ವಲ್ಲ. ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವ್ನು ನೀನು. ಸುಖದ ಸುಪ್ಪತ್ತಿಗೆಲ್ಲಿ ಬೆಳೆದವ್ನು ನೀನು. ನಿನಗೆ ಹಸು ಅಂದ್ರೇನು, ಅದು ಹೇಗಿರತ್ತೆ ಅಂತ ಗೊತ್ತಿಲ್ಲ. ಅಂದಮೇಲೆ ಈ ಛಲ, ಹಠ ಎಲ್ಲ ಎಲ್ಲಿಂದ ಬರಬೇಕು? ಸುಮ್ಮನೆ ಯಾಕೆ ಈ ಬೇಡದೇ ಇರೋ ಸೆಂಟಿಮೆಂಟ್ಗಳನ್ನ ಮಾತಾಡ್ತೀಯ? ಕೈಲಾಗದೇ ಇರೋರೇ ಯಾವಾಗಲೂ ಹೀಗೆ ಮಾತಾಡೋದು. ಒಂದು ನೆಪ ಕೊಡೋದು, ಕಾರಣಗಳನ್ನ ಹೇಳೋದು. ಅದ್ರ ಬದಲು ಕೈಯಲ್ಲಾಗಲ್ಲ ಅಂತ ಹೇಳಿ ಸೋಲೊಪ್ಕೋ. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ನಿನ್ನಲ್ಲಿ ಛಲ ಇಲ್ವಾ? ಹಠ ಇಲ್ವಾ? ಇಷ್ಟೇನಾ ನೀನು? ಇಲ್ಲ ಅಂಕಲ್, ನಾನು ಯಾರ ಹತ್ರನೂ ಹೆಲ್ಪ್ ಕೇಳೋದಿಲ್ಲ. ನಾನೇ ಏನಾದರೂ ಮಾಡಿ ಅವ್ರಿಗೆ ಸಹಾಯ ಮಾಡ್ತೀನಿ. ಇದ್ರಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂಕಲ್, ಗೆದ್ದೆ ಗೆಲ್ತೀನಿ. ಟಿಂಗ್ 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 ಟಿಂಗ್. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಅನ್ನೋ ಗೊಂಬೆ ಥರ ಅವಳು. ನೀನು ಏನೇ ಮಾಡಿದ್ರು ಅವಳಿಗೇನು ಆಗಲ್ಲ. ಸುಮ್ಮನೆ ನಮ್ಮ ಎನರ್ಜಿ ವೇಸ್ಟ್ ಸಿಸ್ಟರ್. ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸಣಕಲ್ ಕಡ್ಡಿ ಥರ ಇದ್ರು ಗಟ್ಟಿ ಪಿಂಡ ಸಿಸ್ಟರ್ ಅದು. ನೀನು ಏನೇ ಟಾರ್ಚರ್ ಕೊಡು, ಏನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡು, ಕಮಕ್ ಕಿಮಕ್ ಅನ್ನಲ್ಲ ಅವಳು. ಅಷ್ಟು ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದ್ದಾಳೆ. ಅಲ್ಲಡ್ಸಕ್ಕಾಗಲ್ಲ ಅವಳನ್ನ. ಅವಳು ನಮಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಗೌತಮ್ಗೆ ಈ ವಿಷಯ ಹೇಳಿದ್ನು ಅಂತಾದ್ರೆ ನಮ್ಮ ಬಾಲಕ್ಕೆ ನಾವೇ ಬೆಂಕಿ ಇಟ್ಕೊಂಡಂಗೆ ಸಿಸ್ಟರ್. ಗೌತಮ್ಗೆ ಈ ವಿಷಯ ಗೊತ್ತಾದ್ರೆ ಅವ್ನು ಸುಮ್ಮನೆ ಇರ್ತಾನೆ? ತಡಕ್ಕತ್ತೆದ್ದು ನಿಲ್ತಾನೆ. ಮುಹೂರ್ತ ಫಿಕ್ಸ್ ಮಾಡಿ, ಛತ್ರ ಬುಕ್ ಮಾಡಿ, ಟುಮ್ 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 ಅಂತ ಏಕ್ ಮಾರೋ ದೋ ತುಕ್ಕಡ ಅಂತ ಮದುವೆ ಮಾಡ್ಸೇ ಬಿಡ್ತಾರೆ. ಮುಂದೆ ಕಟ್ ಮಾಡಿದ್ರೆ ಅಕ್ಕನ ಜೊತೆ ತಂಗಿದು ಸೊಸೆಯಾಗಿ ಈ ಮನೆಗೆ ಸೇರ್ಪಡೆ ಆಗ್ತಾಳೆ. ಆಗ ಆಟೋಮೆಟಿಕಲಿ ಅವ್ರ ಟೀಮಿನ ಬಲ ಜಾಸ್ತಿ ಆಗುತ್ತೆ. ನಮ್ಮನ್ನ ಹೀನಾಯವಾಗಿ ಕಾಣ್ತಾರೆ ಸಿಸ್ಟರ್. ನಮಗೆ ಉಸಿರಾಡಕ್ಕಾಗದಿರೋ ಥರ ಹಾಗೆ ಎರಡೂ ಕಡೆಯಿಂದ ಬ್ಯಾಂಡ್ ಬಜಾಯಿಸ್ತಾರೆ. ಬ್ಯಾಂಡು ಹಣೆ ಬರಕ್ಕೆ ಹೊಣೆ ಸಾಧ್ಯ.
ಗೌತಮ್ ನನ್ನ ಹತ್ರ ಒಂದು ಮಾತು ಕೇಳಿದೆ, ಒಂದು ಹೆಜ್ಜೆನೂ ಮುಂದೆ ಇಡಲ್ಲ. ಅವನಿಡಲ್ಲ, ಅವನಿಡೋದೇ ಇಲ್ಲ. ಇಡೋಂಗೆ ಮಾಡಿದ್ರೆ ಹೆಂಡತಿ ಅನ್ನೋ ಪ್ರಭಾವ ಬಳಸಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋ ಥರ ಮಾಡಿದ್ರೆ ಆಗ ಆಟೋಮೆಟಿಕ್ ಆಗಿ ಅವನ ಮನಸ್ಸು ಬದಲಾಯಿಸೋ ಅವಕಾಶ ಇದೆಯಲ್ಲ ಸಿಸ್ಟರ್. ಅಮ್ಮ ಅನ್ನೋದು ಎಷ್ಟು ದೊಡ್ಡ ಎಮೋಷನಲ್ ಎನರ್ಜಿನೋ, ಹೆಂಡತಿ ಅನ್ನೋದು ಕೂಡ ಅಷ್ಟೇ ಸ್ಟ್ರಾಂಗ್ ಆದ ಎಮೋಷನಲ್ ಎನರ್ಜಿ. ಇದನ್ನು ಮರಿಬೇಡ. ಯು ಮೈಂಡ್ ಇಟ್, ಯು ಬೆಟರ್ ಮೈಂಡ್ ಇಟ್. ಅಂದರೆ ಗೌತಮ್ ನನ್ನನ್ನು ಸೈಡ್ ಲೈನ್ ಮಾಡಿ ಆ ಭೂಮಿಕಾ ಮಾತು ಕೇಳ್ತಾನೆ ಅಂತನಾ? ಅಂತ ಸಂದರ್ಭ ಬಂದ್ರೆ ಕೇಳಿದ್ರು ಕೇಳ್ಬೋದೇನೋ. ಈ ಇಕ್ಕಟ್ಟು ಮತ್ತೆ ಬಿಕ್ಕಟ್ಟು ಇದೆರಡರ ಮಧ್ಯೆ ತಲೆಬಿಸಿನೇ ಬೇಡ ಅಂತ ನಿಧಾನಕ್ಕೆ ಹೆಂಡತಿ ಕಡೆ ವಾಲಿದ್ರು ವಾಲ್ಬಹುದು. ಹೆಂಡತಿ ಪುಂಗಿಗೆ ಯಾವ ಥರ ತಲೆ ಅಲ್ಲಾಡಿಸ್ತಾನೆ. ಈಗ ನೀನೇ ಹೇಳ್ತಿರ್ತಾರೆ, ಏನ್ ಮಾಡ್ತೀಯ? ಅವಳನ್ನೇ ಸೊಸೆ ಅಂತ ಒಪ್ಕೋತೀಯ ಅಥವಾ ನೀನು ಇಷ್ಟಪಟ್ಟ ಹುಡುಗಿನ ಸೊಸೆ ಅಂತ ಮನೆ ಕರ್ಕೊಂಡ್ ಬರ್ತೀಯ? ಈಗ ನೀನು ಒಂದು ಹೆಜ್ಜೆ ತಪ್ಪಾಗಿಟ್ರು ಸೈಂತ ಪಾತಾಳಕ್ಕೆ ಹೋಗ್ತೀಯ. ಆಗ ಅವಳು ಈ ಮನೆ ಸಿಂಹಾಸನ ಏರ್ತಾಳೆ. ಈ ಮನೆಯಲ್ಲಿ ಪ್ರತಿಯೊಂದು ನಿರ್ಧಾರನೂ ಅವಳೇ ತಗೊಳ್ಳೋ ಥರ ಆಗತ್ತೆ. ಯೋಚನೆ ಮಾಡುತ್ತೆ. ನೀನೀಗ ಎಷ್ಟು ಯೋಚನೆ ಮಾಡ್ತೀಯೋ ಅಷ್ಟು ಒಳ್ಳೇದು. ಯಾವುದಕ್ಕೂ ಒಂದು ಸರ್ತಿ ಹಳೇದನ್ನು ನೆನಪು ಮಾಡ್ಕೋಸಿದ್ದೆ. ಮೈಮನ್ ಮದುವೆ ಆಗುವಾಗ ಭೂಮಿಕನ್ ತಮ್ಮ ಉರ್ಪ್ ನಿನ್ನ ಅಳಿಯ ಜೀವ ಏನು ಹೇಳ್ದೆ? ಅಕ್ಕಂಗೆ ಮದುವೆ ಆಗದೆ ನಾನು ಮದುವೆ ಆಗಲ್ಲ ಅಂತ. ಏನಾಯ್ತು? ಆ ಬುರ್ನಾಸ್ ಭೂಮಿಕಾ ಅನಾಯಾಸವಾಗಿಂತ ದೊಡ್ಡ ಮನೆಗೆ ಸುಸಿಯಾಗಿ ಬಂದು ಸೇರ್ಕೊಂಡು ಆಮೇಲೆ ಏನಾಯ್ತು? ಜಯದೇವಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ. ಹಾಗೇನಾಯ್ತು? ಈ ಮನೆ ಪಾತ್ರೆ ತಿಕ್ಕೊಳ್ಳೋನ್ನ ಸೊಸೆ ಪಾತ್ರಕ್ಕೆ ಫಿಕ್ಸ್ ಮಾಡಿದ್ಲು. ಯಾರು? ಅದೇ ಬುರ್ನಾಸ್ ಭೂಮಿಕಾ. ಮಲ್ಲಿನ ಮನೆಗೆ ಸೊಸೆಯಾಗಿ ಬಂತು. ಅವಳಿಗೆ ಮದುವೆ ಮಾಡಿದ ಋಣ ಕಟ್ಟಿಬಿತ್ತು ಭೂಮಿಕಾಗೆ ರೈಟ್ ಹ್ಯಾಂಡ್ ಆದ. ಈಗ ಅವಳು ಕೂಡ ನಿನ್ನ ಪಾಲಿಗೆ ಔಟ್ ಆಫ್ ಕಂಟ್ರೋಲ್. ಯಾರೇ ಅನ್ನೋರಿಲ್ಲ ಸಿಸ್ಟರ್ ನಿನಗೆ. ಅಯ್ಯೋ ದೇವ್ರೆ, ಆ ಕೆಲಸದವಳಿಗೆ ಏನಾದರೂ ಮಾಡಿ ಒಂದು ಫುಲ್ ಸ್ಟಾಪ್ ಇಡೋಣ ಅಂತ ನೀನು ನಿನ್ನ ಮಗ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಕೈಯಿಂದ ಆಗಲ್ಲ. ಯಾಕೆ ಅಂದ್ರೆ ಅವಳ ಮೇಲೆ ಭೂಮಿಕನ್ ಕೃಪಾ ಕಟಾಕ್ಷ ಇದೆ, ಗೊತ್ತಾ ಸಿಸ್ಟರ್? ನೀನು ನಿನ್ನ ಮಗ ಆ ಮಲ್ಲಿಗೆ ವಿಷ ತಿನ್ನಿಸ್ಬೇಕು ಅಂತ ಅಂದ್ಕೊಂಡ್ರಿ. ಏನಾಯ್ತು? ನೀನೇ ವಿಷ ತಿಂದೆ. ಅವಳಿಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ವಾ? ಏನಾಯ್ತು? ನೀನೇ ಅವಳ ಪಕ್ಕದಲ್ಲೋ ಕೂತ್ಕೊಂಡೆ. ಹಾಗಾಗೋ ಥರ ಮಾಡಿ ಯಾರು ಸಿಸ್ಟರ್? ಅದೇ ಭೂಮಿಕಾ, ಬುರ್ನಾಸ್ ಭೂಮಿಕಾ. ಸಾಕತ್ ಬುದ್ಧಿವಂತ ಸಿಸ್ಟರ್ ಅವಳು, ಮಹಾನ್ ಚಾಲಾಕಿ. ಅಂಥವಳನ್ನ ಬರೀ ಶಕ್ತಿಯಿಂದ ಗೆಲ್ತೀನಿ ಅಂತ ಹೋದ್ರೆ ಆಗೋ ಕೆಲಸ ಅಲ್ಲ. ಯುಕ್ತಿನೂ ಬೇಕು, ಕುಯುಕ್ತಿನೂ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ ಮೈ ಡಿಯರ್ ಸಿಸ್ಟರ್, ನಿನ್ನ ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೋ. ನೀನು ಬರೀ ಗೇಮ್ ಪ್ಲಾನರ್ ಆದ್ರೆ ಸಾಲದು, ಗೇಮ್ ಚೇಂಜರ್ ಆಗ್ಬೇಕು ಸಿಸ್ಟರ್. ಆಗ ಮಾತ್ರ ಪವರ್ ಪಾಲಿಟಿಕ್ಸ್ ಅಲ್ಲಿ ನೀನು ವಿನ್ ಆಗೋದಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮೈ ಡಿಯರ್ ಸಿಸ್ಟರ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.